ಪ್ರಿಯರೇ, ಒಂದು ತಾಯಿಯ ಪ್ರೀತಿಯ ಕುರಿತು ಯೋಚಿಸಿ. ಆಕೆಗೆ ಆರೋಗ್ಯವಂತ ಮಕ್ಕಳಿರುತ್ತಾರೆ, ಆದರೆ ಅವಳ ಒಂದು ಮಗು ಹುಟ್ಟಿನಿಂದಲೇ ವಿಕಲವಾಗಿರಬಹುದು. ಜಗತ್ತಿನ ದೃಷ್ಟಿಯಲ್ಲಿ ಅದು ನಿಷ್ಪ್ರಯೋಜಕ ಎಂದು ಕಾಣಬಹುದು, ಅಥವಾ ಇತರರಿಂದ ಅದು ತಿರಸ್ಕರಿಸಲ್ಪಡಬಹುದು. ಇಡೀ ಜಗತ್ತು ಆ ಮಗುವನ್ನು ಆಲಕ್ಷಿಸಿದರೂ ಆ ತಂದೆ ತಾಯಿಗೆ ಆ ಒಬ್ಬ ವಿಕಲ ಮಗುವೇ ಲೋಕದಲ್ಲಿ ಎಲ್ಲರಿಗಿಂತಲೂ ಪ್ರಧಾನ. ಆ ಒಂದೇ ಮಗುವಿನ ಯೋಗಕ್ಷೇಮಕ್ಕಾಗಿ ಅವರ ಹೃದಯ ಮಿಡಿಯುತ್ತಿರುತ್ತದೆ. ಇದೇ ರೀತಿ ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ. ಒಬ್ಬ ಮನುಷ್ಯನಿಗೆ 100 ಕುರಿಗಳಿದ್ದವು. ಅವುಗಳಲ್ಲಿ ಒಂದೇ ಒಂದು ಕುರಿ ತಪ್ಪಿ ಹೋದರೆ ಆತನು ಆ 99 ಕುರಿಗಳನ್ನು ಗುಡ್ಡದಲ್ಲೇ ಬಿಟ್ಟು ತಪ್ಪಿ ಹೋದಂತಹ ಆ ಕುರಿಗಾಗಿ ಹುಡುಕುತ್ತಾ ಹೋಗುತ್ತಾರೆ. ಹಾಗೂ ಅದು ಸಿಕ್ಕಿದ ತಕ್ಷಣ ಅವರು ಸಂತೋಷ ಪಡುತ್ತಾರೆ. ಪ್ರಭು ಯೇಸು ಕ್ರಿಸ್ತರು ಈ ಉದಾಹರಣೆ ಮೂಲಕ ನಮಗೆ ತಿಳಿಸುವುದು, ದೇವರು ಕಳೆದು ಹೋದಂತಹ ಒಬ್ಬ ವ್ಯಕ್ತಿಯನ್ನು ಸಹ ಹುಡುಕುತ್ತಾರೆ. ಆ ಒಬ್ಬ ವ್ಯಕ್ತಿಯು ದೇವರಿಗೆ ಮುಖ್ಯ. ಆದ್ದರಿಂದ ಪ್ರಿಯರೇ, ನಾವು ಸಹ ಪಾಪದಿಂದಾಗಿ ಕುಂಟರಾದವರು ಅಥವಾ ವಿಕಲರಾಗಿರಬಹುದು. ದೇವರ ಆ ಒಂದು ಹಿಂಡಿನಿಂದ ನಾವು ತಪ್ಪಿ ಹೋಗಿರುವ ಕುರಿಗಳಂತಿರಬಹುದು. ಲೋಕದ ದೃಷ್ಟಿಯಲ್ಲಿ ನಾವು ಎಷ್ಟೇ ಕೆಟ್ಟವರಾಗಿದ್ದರೂ ದೇವರಿಗೆ ನಾವು ಆ 99 ಕುರಿಗಳಿಗಿಂತಲೂ ಹೆಚ್ಚು ಪ್ರಧಾನ. ಒಬ್ಬ ಕುರಿ ಪಾಲಕನು ನಮ್ಮನ್ನು ಹುಡುಕುತ್ತಾ ಬಂದಿದ್ದಾನೆ. ಇದು ಆಗಮನ ಕಾಲ. ಪ್ರಭು ನಮ್ಮನ್ನು ಹುಡುಕುವಂತಹ ಒಂದು ಸಮಯ. ನಾವು ನಮ್ಮ ತಪ್ಪಿನ ದಾರಿಯನ್ನು ಬಿಟ್ಟು ಹಿಂದಿರುಗಿ ಬಂದಾಗ ದೇವನು ನಮ್ಮ ನಿಮಿತ್ತ ಅಪಾರವಾಗಿ ಸಂತೋಷ ಪಡುತ್ತಾನೆ. ನಮ್ಮ ಮರಳುವಿಕೆಯೇ ಸ್ವರ್ಗದಲ್ಲಿ ಸಂತೋಷವನ್ನು ಹೆಚ್ಚಿಸುತ್ತದೆ. ಆ ಸಂತೋಷಕ್ಕೆ ಕಾರಣರಾಗೋಣ. ಹಿಂದಿರುಗಿ ಬನ್ನಿ, ದೇವರು ನಿಮ್ಮನ್ನು ಕರೆಯುತ್ತಿದ್ದಾನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.